ಮಕ್ಕಳೇ, ಗುರುಕುಲದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಹೇಗಿದೆ? ಅಪ್ಪಾಜಿ, ಅಣ್ಣಾಜಿ. ಅಪ್ಪಾಜಿ, ಅಣ್ಣಾಜಿ. ಕುಮಾರ, ಭರತ, ಯಾವಾಗ ಬಂದೆ? ನಿನ್ನ ಪ್ರಯಾಣ ಸುಖಕರವಾಗಿತ್ತೆ? ಅಯೋಧ್ಯೆಯಲ್ಲಿ ಶ್ರೀರಾಮರಾದಿಯಾಗಿ ಎಲ್ಲರೂ ಸೌಖ್ಯವೇ? ಶ್ರೀರಾಮನಾಮ ಸ್ಮರಣೆಯಲ್ಲಿ ತಲ್ಲೀನರಾಗಿದ್ದ ನಮ್ಮ ಮನೆಗೆ ಸಾಕ್ಷಾತ್ ಶ್ರೀರಾಮನೇ ಬಂದಂತಾಯಿತು. ನಮ್ಮ ಕುಟುಂಬ ಧನ್ಯವಾಯಿತು. ಮೊದಲು ಆಯಾಸವನ್ನು ಪರಿಹರಿಸಿಕೊಂಡಡೆ ಭರತ. ಅಣ್ಣಾಜಿ, ನಿನ್ನ ಕಣ್ಣಿನಲ್ಲಿ ನೀರು. ಅಪ್ಪಾಜಿ, ಅಣ್ಣಾಜಿ ಏಕೆ ಹೇಳುತ್ತಿರುವರು? ಮಕ್ಕಳೇ, ನಿಮ್ಮ ಈ ಪ್ರೀತಿ ವಾತ್ಸಲ್ಯವನ್ನು ನೋಡಿ ಮನ ತುಂಬಿ ಕಂಬನಿ ಬಂದಿರಬೇಕು ಅಲ್ಲವೇ? ನಿನ್ನ ಮಾತು ನನಗೆ ಅರ್ಥವಾಗಲಿಲ್ಲ ಅಮ್ಮಾಜಿ, ಅರ್ಥವಾಗಲಿಲ್ಲ ಅಣ್ಣಾಜಿ. ಕುಮಾರ, ಕುಮಾರ, ಅಪ್ಪಾಜಿ, ಏಕಿ ಶೋಕ? ಶೋಕವೇಕೆ ಕುವರ ನಿನಗೆ ಸಹಿಸುಮನದ ವ್ಯತೆಯನು? ಈ ಶೋಕವೇಕೆ ಕುವರ ನಿನಗೆ ಸಹಿಸುಮನದ ವ್ಯತೆಯನು? ಕುಮಾರ, ಅಪ್ಪಾಜಿ, ದೇವಿ, ಮಕ್ಕಳೇ, ಮಾತನಾಡಿಸಿ. ಶೋಕವೇಗೆ ಕುವರ ನಿನಗೆ ಸಹಿಸುಮನದ ವ್ಯತೆಯನು? ಈ ಶೋಕವೇಗೆ ಕುವರ ನಿನಗೆ ಸಹಿಸುಮನದ ವ್ಯತೆಯನು? ಆರಿಂದೇನು ಆಯಿತೆಂದು ಹೇಳಲಾರೆಯ ಕುವರ ನೀನು. ಕುಮಾರ, ಆರಿಂದೇನು ಆಯಿತೆಂದು ಹೇಳಲಾರೆಯ ಕುವರ ನೀನು. ಮನದ ನೋವ ನೋಡಲಾರೆ. ಕುಮಾರ, ಮನದ ನೋವ ನೋಡಲಾರೆ. ಕುಮಾರ, ಮನದ ನೋವ ನೋಡಲಾರೆ. ಸಹಿಸುಮನದ ವ್ಯತೆಯನು? ಮನದ ನೋವ ನೋಡಲಾರೆ. ಸಹಿಸುಮನದ ವ್ಯತೆಯನು? ಶೋಕವೇಗೆ ಕುವರ ನಿನಗೆ ಸಹಿಸುಮನದ ವ್ಯತೆಯನು? ಈ ಶೋಕವೇಗೆ ಕುವರ ನಿನಗೆ ಸಹಿಸುಮನದ ವ್ಯತೆಯನು? ಕುವರ, ಕುವರ, ಕುಮಾರ, ಅಪ್ಪಾಜಿ, ಈ ನಿನ್ನ ದುಗುಡವನ್ನು ನೋಡಿದರೆ ನಾನು ಊಹಿಸಿದ ಆ ಅನರ್ಥದ ವಿಚಾರವನ್ನು ಹೊತ್ತು ಬಂದಂತೆ ಭಾಸವಾಗುತ್ತಿದೆ. ಇದರಿಂದ ನಾನು ಏನನ್ನು ಮುಚ್ಚಿಡಬೇಕೆಂದು ಭಾವಿಸಿದೆನೋ ಆ ನನ್ನ ಊಹೆಯನ್ನು ನೀನು ಸಮರ್ಥಿಸಬಲ್ಲೆಯಾ ಕುಮಾರ? ಭರತ, ಚಿಕ್ಕಮ್ಮ, ನಿನ್ನ ಕಣ್ಣಲ್ಲಿ ನೀರೇ, ನಿನ್ನ ಕಣ್ಣಲ್ಲಿ ನೀರು. ಈ ಅಯೋಧ್ಯೆಯ ಇತಿಹಾಸವೇ ವಿಷಮದಿಂದ ಕೂಡಿದ ವಿಷಮದ ಖಂಡದಲ್ಲಿ ಮುಳುಗಿರುವ ಬೀಭತ್ಸ ಸಂಕೇತ. ಅಸತ್ಯವನ್ನು ರಾರಾಜಿಸುತ್ತಾ ಸತ್ಯವನ್ನು ನುಂಗುವ ಸಮಸ್ತ ಸಂಕೇತ. ಭಾರತ ನಾರಿಯರ ಕುಂಕುಮದ ಸಾಕ್ಷಿಯಾಗಿ ವಿಷಮ ಜಾಲೆ ಪಸರಿಸುವ ಈ ಕ್ರೂರ ಸಂಕೇತ. ಇದು ನಾಂದಿ ಆಗಲೇಬೇಕಲ್ಲವೇ?
ಅಸಮಸಾಹಸಿಯಾದ ನಿನ್ನಲ್ಲಿ ಕಣ್ಣಲ್ಲಿ ನೀರೇ ಏಕೆ? ಹಾಗಾದರೆ ವಿಷಮ ಜಾಲೆ ಪಸರಿಸಲೇಬೇಕು. ಹೇಳು, ಅದೇನೆಂದು ಹೇಳು ನನ್ನ ಸಂಗಡ. ಹೇಳು ಭರತಣ್ಣ, ಹೇಳು. ದೇವಿ, ದೇವಿ, ರಾಮ ಭಕ್ತಳು ಸಾಧ್ವಿಯೂ ಆದ ನಿನಗೆ ವಿನಾ ಉದ್ವೇಗವು ಶೋಭಿಸದು. ದೇವಿ, ಸಮಾಧಾನ ತಂದುಕೊ, ಸಮಾಧಾನ ತಂದುಕೊ. ಯುದ್ಧದಲ್ಲಿ ಸೋತು ಬಂದೆಯಾ ಅಣ್ಣಾಜಿ? ಯಾವುದಾದರೂ ಯುದ್ಧದಲ್ಲಿ ಸೋತು ಬಂದೆಯಾ ಅಣ್ಣಾಜಿ? ಯುದ್ಧದಲ್ಲಿ ಭರತನಿಗೆ ಸೋಲು ಈವರೆವಿಗೂ ಆಗಿಲ್ಲ ತಮ್ಮ, ಇಲ್ಲ. ನಿನ್ನ ಭಾತೃವಾತ್ಸಲ್ಯದ ಫಲವನ್ನು ಭುಂಜಿಸುವಷ್ಟು ಅದೃಷ್ಟಶಾಲಿ ನಾನಾಗಿ ಬಂದಿಲ್ಲ. ಆ ಭಾಗ್ಯ ನನಗಿಲ್ಲ ಕಂದ, ನನಗಿಲ್ಲ. ಮತ್ತೆ ನೀನು ಅಳುತ್ತಿರುವೆ ಏಕೆ ಅಣ್ಣಾಜಿ? ಶ್ರೀರಾಮ ಪಾದುಕೆಗಳನ್ನು ತಲೆ ಮೇಲೆ ಹೊತ್ತು ತಂದು ರತ್ನ ಸಿಂಹಾಸನದ ಮೇಲಿಟ್ಟು ಭಾತೃವಾತ್ಸಲ್ಯವನ್ನು ಭಕ್ತಿಯಿಂದಲೇ ಜಗತ್ತಿಗೆ ತೋರಿಸಿದ ಈ ತ್ಯಾಗ ಪುರುಷನಾದ ನೀನು ನಮ್ಮ ಶತ್ರುವೆ. ಇದೆಂತಹ ಪರಿಹಾಸ್ಯ ಅಣ್ಣ, ಇದೆಂತಹ ಪರಿಹಾಸ್ಯ. ನಿಮ್ಮ ತಂದೆಯ ಸಾವಿಗೆ ಸಿಡಿಯಾಗಿ ವಿಧಿಯು ನಿಯಮಿಸಿದ ಕ್ರೂರ ದೂತನಾಗಿ ಇಲ್ಲಿಗೆ ಬಂದಿರುವೆನು ಕಂದ, ಇಲ್ಲಿಗೆ ಬಂದಿರುವೆನು. ಏನೆಂದೆ ಭರತ, ಏನೆಂದು ಹೇಳುತ್ತಿರುವೆ? ಅಧೀರತೆಗೆ ಎಡೆ ನೀಡದ ಕಲ್ಲು ಹೃದಯವು ಅವ್ಯಕ್ತ ನೋವಿನಿಂದ ಬಳಲುತ್ತಿದೆ. ವಿಚಾರವನ್ನು ನೇರವಾಗಿ ಹೇಳಬಾರದೆ ಭರತ? ಅಪ್ಪಾಜಿ, ಅಪ್ಪಾಜಿ. ಕುಮಾರ, ಮನೋವ್ಯತೆಯ ತಿಳಿಪುದೆಂತು ಜನಕ. ಅಪ್ಪಾಜಿ, ಮನೋವ್ಯತೆಯ ತಿಳಿಪುದೆಂತು ಜನಕ. ಸಹಿಸೆನು ಮನದನುವನು ಸಂಕಟವಾಯ್ತೆನಗೆ. ಉದ್ದರಿ ಪರಾರಿನು ಜನಕ, 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 ಜನಕ. ನಾನು ಇಂತಹ ದುರ್ವಾರ್ತೆಯನ್ನು ಹೇಳಲು ಬದುಕಿರಬಾರದಿತ್ತು ಅಪ್ಪಾಜಿ, ನಾನು ಬದುಕಿರಬಾರದಿತ್ತು. ವಿಶ್ವಾಮಿತ್ರರ ಯಜ್ಞಕ್ಕೆ ಭಂಗ ತಂದ ಆರೋಪದಿಂದ ನಿಮ್ಮ ಶಿರಶ್ಛೇದನದ ಆಜ್ಞೆ ಖಂಡ ನೀಡಿ ನನ್ನನ್ನು ಇಲ್ಲಿಗೆ ಕಳಿಸಿರುವರು. ಈಗ ಹೇಳಿ ಅಪ್ಪಾಜಿ, ನಾನು ನಿಮ್ಮ ಸಾವಿನ ಸಿಡಿಯಲ್ಲವೇ? ನಿಮ್ಮ ಪಾಲಿನ ಯಮದೂತನಲ್ಲವೇ? ನೀನು ಏನು ಹೇಳುತ್ತಿರುವೆ ಅಣ್ಣಾಜಿ? ಸತ್ಯವನ್ನು ಕಟುವಾಗಿ ಹೇಳುತ್ತಿರುವೆನು ತಮ್ಮ, ಕಟುವಾಗಿ ಹೇಳುತ್ತಿರುವೆ. ಭರತಣ್ಣ, ಮಾಂಗಲ್ಯವನ್ನು ರಕ್ಷಿಸಬೇಕಾದ ನೀನೇ ಭಕ್ಷಕನಾದರೆ ನಮ್ಮನ್ನು ರಕ್ಷಿಸುವರಾರು? ನಮ್ಮನ್ನು ರಕ್ಷಿಸುವರಾರು? ಪರಮಾತ್ಮ, ಆ ಈಶ್ವರ, ಭಕ್ತ ಪರಾಧೀನ, ಇದೆಂತಹ ಘೋರವಿದೆ. ಚಂದ್ರಭಾನುವಿನ ಲಲಾಟದಲ್ಲಿ ಎಂತಹ ಘನಘೋರ ವಿಪತ್ತನ್ನು ನಿರೂಪಿಸಿದೆ ದೇವಾ, ಎಂತಹ ಘನಘೋರ ವಿಪತ್ತನ್ನು ನಿರೂಪಿಸಿದೆ. ನಡೆ ಭರತ, ನಡೆ. ಚಂದ್ರಭಾನುವಿನ ಹಣೆಯಲ್ಲಿ ಶ್ರೀರಾಮನಿಂದಲೇ ಸಾವೆಂದು ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದ ತಾನೇ ಸಾಧ್ಯ? ಯಾರಿಂದ ತಾನೇ ಸಾಧ್ಯ? ಆದರೂ ಇತಿಹಾಸವೂ ಇದನ್ನು ಬರೆದಿಡಲಿ. ದೇವಿ, ದೇವಿ, ಚಾರುಮತಿ, ಅಯ್ಯೋ ಮೂರ್ಛೆ ಹೋಗಿಳುವಳಲ್ಲ. ಇದೆಂತಹ ಧರ್ಮ ಸಂಕಟ, ಇದೆಂತಹ ಧರ್ಮ ಸಂಕಟ ಪರಮಾತ್ಮ. ಪತಿಭಕ್ತಿಯಾಗಿ ಮೆರೆದ, ಪತಿಯ ಛಾಯಾನುವರ್ತಿಯಾಗಿ ಬಾಳಿದ ಈ ಸಾಧ್ವಿಯನ್ನು, ಈ ಮಕ್ಕಳನ್ನು ಹೇ ಜಗದೀಶ್ವರ ನೀನೇ ಕಾಪಾಡಬೇಕು,
ನೀನೇ ಕಾಪಾಡಬೇಕು. ನನ್ನನ್ನು ಕ್ಷಮಿಸು ಚಾರುಮತಿ. ನಿನ್ನನ್ನು ಉಪಚರಿಸಿ ಸಂತೈಸುವ ಅವಕಾಶವೂ ನನಗಿಲ್ಲದೆ ಹೋಯಿತು. ಮುಂದಿನ ಜನ್ಮ ಹೊಂದಿರುವುದಾದರೆ ನಿಮ್ಮನ್ನು ಪುನಃ ಪಡೆಯುವೆನು. ನೀವಿಲ್ಲದೆ ನಾವು ಹೇಗೆ ಬದುಕಬೇಕು ಅಪ್ಪಾಜಿ? ನಮ್ಮನ್ನು ಬಿಟ್ಟು ಹೋಗುವಿರಾ ಅಪ್ಪಾಜಿ? ಶ್ರೀರಾಮನು ನಮ್ಮನ್ನು ಕತ್ತರಿಸಲಿ, ನಮ್ಮನ್ನು ಕರೆದುಕೊಂಡು ಹೋಗಲಿ. ನೀವಿಲ್ಲದೆ ನಾವು ಹೇಗೆ ಬದುಕಬೇಕು ಅಪ್ಪಾಜಿ? ಅವನು ನ್ಯಾಯಶೀಲನೇ ಆಗಿದ್ದರೆ ಹೀಗೆ ಮಾಡುತ್ತಿದ್ದಾನೆ ಅಪ್ಪಾಜಿ. ಸಲ್ಲದ ಮಾತುಗಳನ್ನು ಮಕ್ಕಳಾದ ನೀವು ಆಡಬಾರದು ಮಕ್ಕಳೇ. ಶ್ರೀರಾಮನ ಸ್ಮರಣೆಯೇ ನಿಮಗೆ ಶ್ರೀರಕ್ಷೆ ಎಂದು ತಿಳಿಯಿರಿ. ಹೋಗಿ ನಿಮ್ಮ ತಾಯಿಯ ಆರೈಕೆಯನ್ನು ಮಾಡಿರಿ. ನಡೆ ಭರತಾ, ನಡೆ. ಚಾರುಮತಿಯು ಎಚ್ಚರಗೊಳ್ಳುವ ಮುನ್ನ ಇಲ್ಲಿಂದ ಹೊರಡೋಣ. ಕ್ಷಮಿಸು ತಾಯಿ, ಕ್ಷಮಿಸು. ಈ ನಿರ್ಭಾಗ್ಯ ಭರತನು ಅಮಾಯಕನು. ಹೇ ಭಗವಾನ್ ಭಾಸ್ಕರ, ಇಂತಹ ಸಂಕಟಕರ ದೃಶ್ಯವನ್ನು ನೋಡುವ ಮುನ್ನ ಈ ನನ್ನ ನೇತ್ರಗಳು ಹಿಂಗಿ ಹೋಗಬಾರದಿತ್ತೆ. ಮಮತೆ ತೋರಿಸೋ ಬಾಳೋ ಬಾಳೋ ದಯಾಮಯಳಾದ ಸರ್ವಮಂಗಳೆ, ನನ್ನ ಯಾವ ಪಾಪಕ್ಕಾಗಿ ಈ ಶಿಕ್ಷೆಯನ್ನು ಕೊಟ್ಟೆ? ನನ್ನ ಮಾಂಗಲ್ಯವನ್ನು ಕಿತ್ತುಕೊಳ್ಳುವುದು ಇದು ಯಾವ ನ್ಯಾಯ, ಯಾವ ಧರ್ಮ? ನನ್ನ ಪತಿಯನ್ನು ನನ್ನಿಂದ ಅಗಲಿಸುವುದು ಇದು ನ್ಯಾಯವೇ, ಇದು ಧರ್ಮವೇ? ಹೇ ಪಂಚಭೂತಗಳಿರ, ನನ್ನ ಮಾಂಗಲ್ಯವನ್ನು ಉಳಿಸುವವರು ಯಾರು ಇಲ್ಲವೇ? ಈ ಮಕ್ಕಳು ತಂದೆ ಎಲ್ಲಿ ಎಂದು ಕೇಳಿದರೆ ನಾನು ಏನು ತಾನೇ ಹೇಳಲಿ? ಇಂತಹ ಸಮಯದಲ್ಲಿ ನಮ್ಮನ್ನು ರಕ್ಷಿಸಲು ಯಾರು ಇಲ್ಲವೇ? ಪರಮಾತ್ಮ ಶ್ರೀರಾಮ. ನಾರಾಯಣ ನಾರಾಯಣ. ಪೂಜಾರಿ, ಸರಿಯಾದ ಸಮಯಕ್ಕೆ ಬಂದಿರಿ. ಈಗ ನನ್ನ ಮಾಂಗಲ್ಯವನ್ನು ರಕ್ಷಿಸುವ ಭಾರವು ನಿಮ್ಮದಾಗಿರುವುದು. ನನ್ನ ಮಾಂಗಲ್ಯವನ್ನು ಉಳಿಸಿಕೊಡಿ ಪೂಜಾರಿ. ನೀವೇ ನಮ್ಮನ್ನು ರಕ್ಷಿಸಬೇಕು. ಓಹೋ, ನಿನ್ನ ಮಾಂಗಲ್ಯಕ್ಕೆ ಸಂಚಾಕಾರವೇ? ವಿಚಾರವೇನು? ಪ್ರಜಾಕಂಟಕವಾದ ಆ ಸಿಂಹನನ್ನು ಕೊಂದು ಆ ಸಿಂಹದ ತಲೆಯನ್ನು ವಿಶ್ವಾಮಿತ್ರರ ಕುಂಡಕ್ಕೆ ಹಾಕಿದರೆಂದು ನನ್ನ ಪತಿಗೆ ಯಾ ಶ್ರೀರಾಮಚಂದ್ರನೋ ಎಂದ ಶಿಕ್ಷೆಯನ್ನು ನೀಡಿರುವನು. ಹೀಗಿರುವಾಗ ನಾನು ಏನು ತಾನೇ ಮಾಡಲಿ? ನನಗೆ ಯಾವುದಾದರೊಂದು ಉಪಾಯವನ್ನು ಹೇಳಿ ಈ ಮಕ್ಕಳಿಗೆ ತಂದೆಯನ್ನು ಉಳಿಸಿಕೊಡಿ, ನನ್ನ ಮಾಂಗಲ್ಯವನ್ನು ಉಳಿಸಿಕೊಡಿ ಪೂಜ್ಯರೇ. ನಾರಾಯಣ ನಾರಾಯಣ. ವಿವೇಚನಾರಹಿತನಾಗಿಯೋ ವಿಧಿಯ ಬಂದಿಯಾಗಿಯೋ ಶ್ರೀರಾಮಚಂದ್ರನೇ ದುಡುಕಿರುವಂತಿದೆ. ಆದರೆ ನೀನು ತಡ ಮಾಡಿದರೆ ಅದೇ ನಿನಗೆ ವಿಷವಾಗುವುದು ತಾಯಿ. ಹಾಗಾದರೆ ಹೋಗು, ದಯಾಮಯಿಯಾದ ಸೀತಾಮಾತೆಯಲ್ಲಿ ಮಾಂಗಲ್ಯ ಭಿಕ್ಷೆಗಾಗಿ ಯಾಚಿಸು. ಮುಂದಿನ ಗತಿಯನ್ನು ಆ ಜನಕನಂದಿನಿಯೇ ನಿರ್ಧರಿಸಲಿ. ತಡ ಮಾಡಬೇಡ, ನಿಧಾನ ಕೂಡದು ತಾಯಿ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಬನ್ನಿರಿ. ನಾರಾಯಣ ನಾರಾಯಣ ನಾರಾಯಣ. ಶರಣು ಶರಣು ಸುರ ಪರಮ ಪಾವನೆಯೇ, ನುರಿತ ದುರಿಣಿಯೇ ದಯಾಸಾಗರೇ. ಶರಣು ಶರಣು ಶರಣು
ಸುರ ಪರಮ ಪಾವನೆಯೇ ದುರಿತ ದುರಿಣಿಯೇ ದಯಾಸಾಗರಿಯೇ ಶರಣು 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 ನಾರಾಯಣ ನಾರಾಯಣ ನಿರುತವು ನಿನ್ನ ನಂಬಿನುತಿಪೆನ ನಿರುತವು ನಿನ್ನ ನಂಬಿನುತಿಪೆನ ನಿರುತವು ನಿನ್ನ ನಂಬಿನುತಿಪೆನ ಕರುಣದಿ ಕಾಯೇ ಕರುಣಾಕರಿಯೇ ಕರುಣದಿ ಕಾಯೇ ಕರುಣಾಕರಿಯೇ ಬರದೊಳಗೆನ್ನ ಮೊರೆ ಅಮ್ಮ ಅಮ್ಮ ನಾರಾಯಣ ನಾರಾಯಣ ಬರದೊಳಗೆನ್ನ ಮೊರೆ ಹರುಷದಿಯ ಭಯವ ಬರದೊಳಗೆನ್ನ ಮೊರೆ ಹರುಷದಿಯ ಭಯವ ಭರದೊಳಗೆನ್ನ ಮೊರೆ ಅರುಷದಿ ಅಭಯವ ನಾರಾಯಣ ನಾರಾಯಣ ಭರದೊಳಗೆನ್ನ ಮೊರೆ ಅರುಷದಿ ಹರಯವ ಭರದೊಳಗೆನ್ನ ಮೊರೆ ಅರುಷದಿ ಅಭಯವ ಮರೆಯದೆ ಕರುಣಿಸು ಸುರನುತೆ ದೇವಿಯೇ ಮರೆಯದೆ ಕರುಣಿಸು ಸುರನುತೆ ದೇವಿ ಮರೆಯದೆ ಕರುಣಿಸು ಸುರನುತೆ ದೇವಿಯೇ ಶರಣು ಶರಣು ಸುರ ಪರಮ ಪಾವನೆಯೇ ದುರಿತ ದುರಿಣಿಯೇ ದಯಾಸಾಗರಿಯೇ ಶರಣು 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 ನಾರಾಯಣ ನಾರಾಯಣ ಅಭಯ ಪ್ರದಾಯಿನಿಯಾದ ಅಮ್ಮ ಕಾತ್ಯಾಯಿನಿ ನಿನ್ನ ಮಹಾನ್ ಶಕ್ತಿಯಿಂದ ಬಿರುಗಾಳಿಯನ್ನೆಬ್ಬಿಸಿ ಚಂದ್ರಭಾನುವು ದಂಡಾರಣ್ಯವನ್ನು ಸೇರುವಂತೆ ಮಾಡಿದ್ದಾಯಿತು. ಹುಡುಕಿ ಬೇಸತ್ತ ಭರತನು ನಿರಾಶನಾಗಿ ಅಯೋಧ್ಯೆಯತ್ತ ಹಿಂತಿರುಗಿದನು. ಅಮ್ಮ ಚಾರುಮತಿ ಮತ್ತು ಮಕ್ಕಳನ್ನು ಬೇರ್ಪಡಿಸಿ ಸುರಕ್ಷಿತವಾಗಿ ಅಯೋಧ್ಯೆಯನ್ನು ತಲುಪುವಂತೆ ಮಾಡು. ಮುಂದಿನ ಕಥೆಯನ್ನು ನಾನು ನೋಡಿಕೊಳ್ಳುವೆನು. ನಾರಾಯಣ ನಾರಾಯಣ. ನಿರುತವು ನಿನ್ನ ನಂಬಿನುತಿಪೆನಾ ನಿರುತವು ನಿನ್ನ ನಂಬಿನುತಿಪೆನಾ ನಿರುತವು ನಿನ್ನ ನಂಬಿನುತಿಪೆನಾ ನಿರುತವು ನಿನ್ನ ನಂಬಿನುತಿಪೆನಾ ಕರುಣದಿ ಕಾಯೇ ಕರುಣಾಕರಿಯೇ ನಾರಾಯಣ ನಾರಾಯಣ ಕರುಣದಿ ಕಾಯೇ ಕರುಣಾಕರಿಯೇ ಭರದೊಳಗಿನ ಮೊರೆ ಅಮ್ಮ ಅಮ್ಮ ನಾರಾಯಣ ನಾರಾಯಣ
ಭರದೊಳಗೆನ್ನ ಮೊರೆ ಹರುಷದಿ ಅಭಯವ 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 ಮರೆಯದೆ ಕರುಣಿಸು ಸುರನುತೆ ದೇವಿ ಮರೆಯದೆ ಕರುಣಿಸು ಸುರನುತೆ ದೇವಿ ಮರೆಯದೆ ಕರುಣಿಸು ಸುರನುತೆ ದೇವಿ ಶರಣು ಶರಣು ಸುರ ಪರಮ ಪಾವನೆಯೇ ದುರಿತ ದುರಿಣಿಯೇ ದಯಾಸಾಗರಿಯೇ ಶರಣು 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 ನಾರಾಯಣ ನಾರಾಯಣ ಆ ಪರಮಾತ್ಮ ದೇವ ರಾಮ 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 ಪ್ರಭು ರಾಮಚಂದ್ರ ರಾಮ ಕೈಯ ಬಿಡುವೆಯ ಘನಶ್ಯಾಮ ನೀ ಮುನಿದೆಯ ರಘುರಾಮ ಕೈಯ ಬಿಡುವೆಯ ಪ್ರಭು ರಾಮಚಂದ್ರ ಕೈಯ ಬಿಡುವೆಯ ಘನಶ್ಯಾಮ ನೀ ಮುನಿದೆಯ ರಘುರಾಮ ಕೈಯ ಬಿಡುವೆಯ ಪ್ರಭು ರಾಮಚಂದ್ರ ಸಿಂಹರಾಜನ ಕೊಂದ ಪಾಪವಿದು ಅಯ್ಯೋ ಇದೆಯೇ ವನ ಸಿಂಹರಾಜನ ಕೊಂದ ಪಾಪವಿದು ವನ ಸಿಂಹರಾಜನ ಕೊಂದ ಪಾಪವಿದು ಪ್ರಭು ಅಯ್ಯೋ ವನ ಸಿಂಹರಾಜನ ಕೊಂದ ಪಾಪವಿದು ತೃಣ ಸಮಯಂದೇನೆ ರಾಮ ಸಮಯಂದೇನೆ ರಾಮ ರಾಮ ಕೈಯ ಬಿಡುವೆ
ರಾಮ ನೀ ಮುನಿದೆಯ ರಘುರಾಮ ಕೈಯ ಬಿಡುವೆಯ ಪ್ರಭು ರಾಮಚಂದ್ರ ಶೋಧನೆ ಏನಿದು ರಾಮ ರಾಮ ಶೋಧನೆ ಏನಿದು ವೇದನೆ ಅಭೇದ್ಯ ಪ್ರಭು ರಕ್ಷಿಸು ದೇವಾ ರಕ್ಷಿಸು ಶೋಧನೆ ಏನಿದು ವೇದನೆ ಅಭೇದ್ಯ ಶೋಧನೆ ಏನಿದು ವೇದನೆ ಅಭೇದ್ಯ ಶೋಧನೆ ಏನಿದು ವೇದನೆ ಅಭೇದ್ಯ ನೋಡುವೆನೆ ನಿನ್ನನು ರಾಮ ಪ್ರಭು ನೋಡುವೆನೆ ನಿನ್ನನು ರಾಮ ಕಾಣುವೆನೆ ನಿನ್ನನು ನೋಡುವೆನೆ ನಿನ್ನನು ರಾಮ ಕಾಣುವೆನೆ ನಿನ್ನನು ರಘುರಾಮ ಕೈಯ ಬಿಡುವೆಯ ಘನಶ್ಯಾಮ ನೀ ಮುನಿದೆಯ ರಘುರಾಮ ಕೈಯ ಬಿಡುವೆಯ ರಾಮ 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 ಇದೆಂತಹ ವಿಧಿಯಾಟ ಇದೆಂತಹ ವಿಧಿಯಾಟ ಅದಾವ ಪಾಪಕ್ಕಾಗಿ ಭರತನಿಂದ ನನ್ನನ್ನು ಬೇರ್ಪಡಿಸಿ ನನ್ನ ಮನವನ್ನೆಲ್ಲ ಚಿಂತೆಗೀಡು ಮಾಡಿರುವುದಲ್ಲ ರಾಮ ರಾಮಚಂದ್ರ ಪ್ರಭು ಇದು ನಿನ್ನ ಯಾವ ಲೀಲೆಗಾಗಿ ನಾನು ಗುರುಗಳ ಕೆಂಗಣ್ಣಿಗೆ ಗುರಿಯಾಗಿದ್ದೇನೆ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಈ ಅರಣ್ಯವನ್ನು ಸೇರಿದರೂ ಸಹ ನಾನೇಕೆ ಇಂದು ಬದುಕುಳಿದಿದ್ದೇನೆ ದೇವಾ ನಾನೇಕೆ ಬದುಕುಳಿದಿದ್ದೇನೆ ರಾಮ ಬಾಣಕ್ಕೆ ಗುರಿಯಾಗಬೇಕೆಂಬುದೇ ನಿನ್ನಿಚ್ಛೆಯಾದರೆ ಅದನ್ನು ತಪ್ಪಿಸಲು ಯಾರಿಂದ ತಾನೇ ಸಾಧ್ಯ ರಾಮ ಬಾಣದಿಂದ ತಪ್ಪಿಸಿಕೊಳ್ಳಲು ಆದೀತೆ ರಾಮ ಬಾಣದಿಂದ ತಪ್ಪಿಸಿಕೊಳ್ಳಲು ಆ ಪಾತಾಳಕ್ಕೆ ಹೋಗಿ ಬಲಿಚಕ್ರವರ್ತಿಯನ್ನು ಆಶ್ರಯಿಸಲೇ ಆ ಬಲಿಚಕ್ರವರ್ತಿಯ ದ್ವಾರಪಾಲಕ ಶ್ರೀರಾಮಚಂದ್ರ ಈ ಭೂಮಿಯ ಮೇಲೆ ಎಲ್ಲಾದರೂ ಹೋಗಿ ತಲೆಮರೆಸಿಕೊಳ್ಳೋಣವೆಂದರೆ ಈ ಭೂಮಂಡಲದ ಸಾರ್ವಭೌಮ ಶ್ರೀರಾಮಚಂದ್ರ ಇನ್ನು ಇದೆಲ್ಲವನ್ನು ಬಿಟ್ಟು ನೇರ ವೈಕುಂಠಕ್ಕೆ ಹೋಗಿ ಅಲ್ಲಿ ನೆಮ್ಮದಿಯಾಗಿ ಇರೋಣವೆಂದರೆ ವೈಕುಂಠಾಧಿಪತಿಯೇ ಶ್ರೀರಾಮಚಂದ್ರ ಇನ್ನು ಸಾಗರದ ಒಳಗೆ ಅಡಗಿ ಅವಿತುಕೊಳ್ಳೋಣವೆಂದರೆ ಈ ಮೇರು ಸಾಗರವೇ ನಿನ್ನ ಶಯನಾಗ್ರಹ ನಾನೆಲ್ಲಿ ಹೋಗಲಿ ನಾನು ಹೇಗೆ ಅಡಗಿಕೊಳ್ಳಲಿ
ಇಲ್ಲ ಪ್ರಭು, ಇಲ್ಲ. ನಾನು ನೇರವಾಗಿಯೇ ನಿನ್ನಲ್ಲಿಗೆ ಬಂದು ನಿನ್ನ ಬಾಣಕ್ಕೆ ಗುರಿಯಾಗಿ ಸದ್ಗತಿಯನ್ನು ಹೊಂದುತ್ತೇನೆ ದೇವಾ, ಸದ್ಗತಿಯನ್ನು ಹೊಂದುತ್ತೇನೆ. ಅಯ್ಯೋ ಅಯ್ಯೋ, ಎಲ್ಲಿಯೂ ದಾರಿಯೇ ಕಾಣುತ್ತಿಲ್ಲವಲ್ಲ. ಇದೆಂತಹ ವಿಧಿ, ಇದೆಂತಹ ವಿಧಿ. ಬಿರುಗಾಳಿಗೆ ಸಿಕ್ಕಿ ಗೊಂಡಾರಣ್ಯವನ್ನು ಸೇರಿ ನಿದ್ರಾಹಾರಗಳಿಂದ ಅಲೆಯುತ್ತಿರುವ ಈ ನತದೃಷ್ಟ ಚಂದ್ರಭಾನುವಿನ ಹಣೆಯಲ್ಲಿ ಏ ಕ್ರೂರ ವಿಧಿ, ಇನ್ನು ಏನನ್ನು ಬರೆದಿರುವೆ, ಇನ್ನು ಏನನ್ನು ಬರೆದಿರುವೆ. ಕ್ಷತ್ರಿಯ ಕುಲಜನಾಗಿ ಕ್ಷತ್ರಿಯೋಚಿತ ಧರ್ಮವನ್ನು ಪಾಲಿಸಿದ್ದು ನನ್ನ ತಪ್ಪೆ, ನನ್ನ ತಪ್ಪೆ. ಹೇ ಭಗವಾನ್ ಭಾಸ್ಕರ, ನಾನು ನಿರಪರಾಧಿಯು, ನಿಮಿತ್ತ ಮಾತ್ರನು. ಇದಕ್ಕೆ ನೀನೇ ಜ್ವಲಂತ ಸಾಕ್ಷಿಯು ಪರಮಾತ್ಮ, ನೀನೇ ಜ್ವಲಂತ ಸಾಕ್ಷಿಯು. ಓಹೋ, ನಾರಾಯಣ ನಾರಾಯಣ. ಓಹೋ, ಚಂದ್ರಭಾನು ರಾಜ. ಯಾರು ಯಾರು? ನಾರಾಯಣ ನಾರಾಯಣ. ಪೂಜ್ಯರೇ, ಈ ನತದೃಷ್ಟ ಚಂದ್ರಭಾನುವು ನಮಸ್ಕರಿಸುತ್ತಿರುವರು. ಪೂಜ್ಯರೇ, ಈ ನತದೃಷ್ಟ ಚಂದ್ರಭಾನುವು ನಮಸ್ಕರಿಸುತ್ತಿರುವನು. ಹೇಳು ಹೇಳು, ಇದೇನಯ್ಯ ನಿನ್ನ ಅವತಾರ? ಅಧೀರತೆ, ಸಂಕಷ್ಟದಲ್ಲಿ ಅನಾಥ ಭಾವನೆ ಸಹಜವಾದುದು. ಅಧೀರತೆ ತೊಡಕು ತಂದಿದೆ. ನೀನು ಧೈರ್ಯ ತಂದುಕೊಳ್ಳಬೇಕು ರಾಜೇಂದ್ರ. ಈಗ ತಾನೇ ಕಾಶಿ ರಾಜ್ಯದಲ್ಲಿ ನಿನ್ನ ಪತ್ನಿ ಮತ್ತು ಮಕ್ಕಳನ್ನು ನೋಡಿ ಬಂದೆ. ಕಾಶಿ ರಾಜ್ಯ? ಹೇಳು. ಪೂಜ್ಯರೇ, ನನ್ನ ಕಾಶಿ ರಾಜ್ಯದಲ್ಲಿ ನನ್ನ ಪ್ರಜೆಗಳು ಕ್ಷೇಮವೇ. ಪೂಜ್ಯರೇ, ನನ್ನ ಪ್ರಜೆಗಳು ಕ್ಷೇಮವೇ. ಚೆನ್ನಾಯಿತು. ಪ್ರಭಾತಕ್ಕೆ ಬೀಳುತ್ತಿದ್ದ ಮುನಿಯೊಬ್ಬ ನನ್ನ ಕಮಂಡಲ ಕಮಂಡಲ ಎನ್ನುತ್ತಿದ್ದನಂತೆ. ಅಂತಾಯಿತು ನಿನ್ನ ರೀತಿ. ಅವರೆಲ್ಲರೂ ಕ್ಷೇಮವಾಗಿ ಇರುವರು. ಈಗ ನೀನು ಸಿಂಹದ ಬಾಯಿಗೆ ತಲೆಯೊಡ್ಡಬೇಡ. ನ್ಯಾಯಾನ್ಯಾಯಗಳ ಅನ್ವೇಷಣೆಯಾಗಿ ನೀನು ನಿರಪರಾಧಿ ಎಂದು ಜಗತ್ತಿಗೆ ತಿಳಿಯುವವರೆವಿಗೂ ಶ್ರೀರಾಮನ ಶಪಥಕ್ಕೆ ಸಿಕ್ಕಕೂಡದು, ತಲೆದಂಡ ಕೂಡದು ರಾಜೇಂದ್ರ. ಅಯ್ಯ ಮಹಾತ್ಮ, ಅಯೋಧ್ಯೆ ಅರಸನ ವಚನಕ್ಕೆ ದ್ರೋಹ ಬಗೆದು ಅಪಖ್ಯಾತಿಯನ್ನು ತರಲಿ. ನನ್ನ ವಂಶದ ಘನತೆಯು ನನ್ನಿಂದಲೇ ಮಣ್ಣು ಪಾಲಾಗಲೇ. ಮಹಾಗಣನ ಅಸ್ತಿತ್ವವನ್ನು ಆತನ ಚಿಕ್ಕಪ್ಪನಾದ ನಾನೇ ಕೈಯಾರ ಸುಟ್ಟು ಭಸ್ಮ ಮಾಡಲೆ. ರಾಮ ವಾಕ್ಯವನ್ನು ಹುಸಿಗೊಳಿಸಿ ನಾನೇಕೆ ಬದುಕಬೇಕು ಪೂಜ್ಯರೇ, ನಾನೇಕೆ ಬದುಕಬೇಕು? ಅಯ್ಯೋ ಮರುಳೆ, ಅನ್ಯಾಯ ಬಗೆಯಲು ನಾನ್ಯಾರು ನೀನ್ಯಾರು? ಇದೆಲ್ಲ ಸೃಷ್ಟಿಯ ರಹಸ್ಯ ರಾಜೇಂದ್ರ. ಭಗವಂತನ ಲೀಲಾ ವಿನೋದವನ್ನು, ಅದರೊಳಗೆ ಗುಟ್ಟನ್ನು ನೀನಾಗಲಿ ನಾನಾಗಲಿ ಬೆದಕಿ ನೋಡುವುದು ಯುಕ್ತವಲ್ಲ. ಅದಕ್ಕೂ ಹೀನವಾದ ಕೃತ್ಯ ಇದಲ್ಲ ರಾಜೇಂದ್ರ. ಯೋಚಿಸು. ಪೂಜ್ಯರೇ, ದಾರಿ ಕಾಣದೆ ದಿಕ್ಕೆಟ್ಟು ಅಲೆಯುತ್ತಿರುವ ನನಗೆ ತಾವೇ ದಾರಿ ತೋರಿಸಬೇಕು ಪೂಜ್ಯರೇ, ತಾವೇ ದಾರಿ ತೋರಿಸಬೇಕು. ನಾರಾಯಣ ನಾರಾಯಣ. ಅನ್ಯಾಯಕ್ಕೆ ತಲೆ ಕೊಡುವ ವಿಚಾರವನ್ನು ಮೊದಲು ಬಿಡು. ನಿನ್ನ ರಕ್ಷಣೆಗೆ ನಿಲ್ಲುವ ಸಮರ್ಥಶಾಲಿಯನ್ನು ಹುಡುಕು. ದೇವದಾನವರಾದಿಯಾಗಿ ಯಾರೂ ನಿನಗೆ ರಕ್ಷಣೆ ನೀಡಲಾರರು. ಇದಕ್ಕೊಂದು ಪರಿಹಾರವನ್ನು ನೀವೇ ತಿಳಿಸಿ ಪೂಜ್ಯರೇ. ನಾರಾಯಣ 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 ನಾರಾಯಣ. ಹೋ, ಬಂತು ಬಂತು ರಾಜೇಂದ್ರ, ಬಂತು. ಆದರೆ ಇದು ಬಹಳ ಕ್ಲಿಷ್ಟವಾದದ್ದು ರಾಜೇಂದ್ರ. ಅದೇನು ಹೇಳಿ ಪೂಜ್ಯರೇ. ಮುಂದೆ ಯಾವುದೇ ಅನಾಹುತವಾದರೂ ಅದನ್ನು ನಿವಾರಿಸುವ ಶಕ್ತಿ ಇರಬೇಕು. ಆದ್ದರಿಂದ ಇದು ನಾನು ಹೇಳಿದಂತೆ ನಡೆದುಕೊಳ್ಳಬೇಕು, ಸರಿಯೇ? ಇಲ್ಲಿ ಬಾ. ತಿಳಿಯಿತೇ? ತಿಳಿಯಿತು ಪೂಜ್ಯರೇ, ತಿಳಿಯಿತು. ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ, ಹೋಗಿ ಬಾ, ನಿನಗೆ ಶುಭವಾಗಲಿ. ನಾರಾಯಣ ನಾರಾಯಣ. ಓ ರಾಜೇಂದ್ರ, ಇಲ್ಲಿ ಬಾ. ಅಯ್ಯೋ, ಇಲ್ಲಿ ಬಾ.
ರಾಜೇಂದ್ರ, ಪೂಜ್ಯರೇ, ಎಂತಹ ಪರಿಸ್ಥಿತಿ ಬಂದರೂ, ಎಂತಹ ಸನ್ನಿವೇಶ ನಿನಗೆ ಎದುರಾದರೂ ಈ ನಾರದನ್ನು ಕಳುಹಿಸಿದನೆಂದು ಎಲ್ಲಿಯೂ ಬಾಯಿ ಬಿಡಕೂಡದು, ತಿಳಿಯುತ್ತೆ? ಅಯ್ಯ, ನನ್ನ ಆಪತ್ಕಾಲದಲ್ಲಿ ಸಹಾಯ ಮಾಡಲು ಬಂದ ಪುರುಷನಿಗೆ ಹಾ, ನಾನು ಕೇಡನ್ನು ಬಗೆಯುವುದುಂಟೆ? ಇಲ್ಲ ಪೂಜ್ಯರೇ, ಇಲ್ಲ. ನಾನಿನ್ನು ಹೋಗಿ ಬರುತ್ತೇನೆ. ಹೋಗಿ ಬಾ ರಾಜೇಂದ್ರ, ನಿನಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಭವನೆಯ ಬದುಕಿನೋಳ್ ಉಳಿದಿ ಹೆಳೆ ಸೀತೆ, ಕೃತಿಮತೆಯ ಕ್ರೂರತೆ ವಿಧಿಯೇನು ಸರಿಯೇ, ಉಳಿದೇನು ಸಾಧಿಪೆನು ಜಗದಿನ ಮಿಥ್ಯಾ, ಹರಸದೆ ತಂದೀತೆ ನೀ ನನಗೆ ಹರಸದೆ ತಂದೀತೆ ನೀ ನನಗೆ ನೋವಾ. ಅಮ್ಮ ಜಗಜ್ಜನನಿ, ಸರ್ವಮಂಗಳೇ, ಹರೆಯದೆಯ ಬರಿತ ಈ ನನ್ನ ಪತಿಯ ಅಪರಾಧವನ್ನು ಮನ್ನಿಸು ತಾಯಿ, ಮನ್ನಿಸು. ರಾಮರಾಜ್ಯದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿಗೆ ಚ್ಯುತಿ ಬರದಂತೆ ಕಾಪಾಡುವ ಭಾರ ನಿನ್ನದೇ ಆಗಿದೆ ತಾಯಿ, ನಿನ್ನದೇ ಆಗಿದೆ. ದಶರಥನಂದರು ಸದಾ ಪಿತೃಗಳನ್ನು ಕೊಳ್ಳುವ ಕಟುಕರಾಗುವುದು ಬೇಡ ತಾಯಿ, ಬೇಡ. ನನ್ನ ಪತಿಯಾದರೂ ವಚನ ದೀಕ್ಷೆ ಹೊತ್ತು ಅಶಾಂತಿಯ ಬೆಂದುದಿಯಲ್ಲಿ ಬೆಂದು ನೊಂದು ಹೋಗುತ್ತಿರುವರು. ಅವರಿಗೆ ಶಾಂತಿಯನ್ನು ಕರುಣಿಸು ತಾಯಿ, ಶಾಂತಿಯನ್ನು ಕರುಣಿಸು. ಸ್ವಾಮಿ ಪ್ರಾಣೇಶ್ವರ, ದಾರಿ ಕಾಣೆನಾ ನೋವ ತಾಳಲಾರೆನಾ. ಸ್ವಾಮಿ ಪ್ರಾಣೇಶ್ವರ, ದಾರಿ ಕಾಣೆನಾ ನೋವ ತಾಳಲಾರೆನಾ. ಯಾಕೆ ಗುರು? ಗುರುವಿನ ನದಿ ನೀರಲಿ ಪಿತೃವಾತ್ಸಲ್ಯ ತೋರಲೆ. ಅಂಬುಜೋದ್ಭವ ನಿನ್ನ ಲೀಲೆ. ಅಂಬುಜೋದ್ಭವ ನಿನ್ನ ಲೀಲೆ ಎನ್ನ ವಿಧಿಯು ಗೈದ ದ್ವಾರ.
ದೇವಿ, ಪ್ರಭು, ಪಿತೃವಾತ್ಸಲ್ಯದಿಂದ ವಚನಭ್ರಷ್ಟನಾಗಿ ಹಿರಿಯರು ಸಂಪಾದಿಸಿದ ವಿಖ್ಯಾತಿಯನ್ನು ಮಣ್ಣು ಪಾಲು ಮಾಡಲೆ, ರಾಮನ ಮಾತು ಭ್ರಷ್ಟವಾಯಿತೆಂದು ಇತಿಹಾಸದಲ್ಲಿ ಬರೆದಿಡುವಂತೆ ಮಾಡಲೆ, ರಾಮನ ಮಾತು ಕೇವಲ ಕಾಲ್ಪನಿಕ ಎಂದು ಪ್ರಜೆಗಳು ದೇವತೆಗಳು ಮೂದಲಿಸುವಂತೆ ಮಾಡಲೆ, ಸಹಧರ್ಮಿಣಿಯಾದ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳಲಾರೆಯ ಗೆಳತಿ, ಅರ್ಥ ಮಾಡಿಕೊಳ್ಳಲಾರೆಯ? ಏಕಮ್ಮ, ಬಿರುಗಾಳಿಗೆ ಸಿಲುಕಿದ ನಾವಿಯಂತೆ ನನ್ನ ಸಂಸಾರವನ್ನು ಛಿದ್ರವನ್ನು ಮಾಡಿದೆಯಲ್ಲ. ಏಕೆ ನನ್ನ ಮಕ್ಕಳನ್ನು, ನನ್ನ ಪತಿಯನ್ನು ನನ್ನಿಂದ ದೂರ ಮಾಡಿದೆಯಲ್ಲ. ಬಿರುಗಾಳಿಗೆ ಸಿಲುಕಿದ ನಾವಿಯಂತೆ ನನ್ನ ಸಂಸಾರವನ್ನು ಛಿದ್ರಗೊಳಿಸಿದೆಯಲ್ಲ.
ಸತಿಗೆ ಪತಿಯೇ ಪರದೈವವಲ್ಲವೇ? ನನ್ನ ಪತಿಯೇ ಇಲ್ಲದ ಮೇಲೆ ನನಗಿನ್ನಾರು ದಿಕ್ಕು? ನೀನೇ ಸರ್ವಸ್ವವೆಂದು ಸರ್ವಮಂಗಳ ಎಂದು ನಂಬಿದ್ದಕ್ಕೆ ಯಾವ ಪಾಪಕ್ಕಾಗಿ ನನಗೆ ಶಿಕ್ಷೆ ಕೊಟ್ಟಿರುವೆ? ನನ್ನ ಮಕ್ಕಳನ್ನು ನನ್ನಿಂದ ಕಸಿದುಕೊಳ್ಳುವುದು ಯಾವ ನ್ಯಾಯ? ನನ್ನ ಪತಿಯನ್ನು ನನ್ನಿಂದ ದೂರ ಮಾಡುವುದು ಯಾವ ನ್ಯಾಯ? ನನ್ನ ಕಂದಮ್ಮಳ ಅರ್ಥನಾದವು ನಿನಗೆ ಕೇಳದೆ, ಕರುಣೆ ಬಾರದೆ? ಆ ಶ್ರೀರಾಮಚಂದ್ರ, ನನ್ನ ಯಾವ ಪಾಪಕ್ಕಾಗಿ ಇಂಥ ಶಿಕ್ಷೆಯನ್ನು ವಿಧಿಸಿರುವೆ? ಅಬಲೆಯ ಅರ್ಥನಾದವು ನಿಮಗೆ ಕೇಳಿಸದೆ? ಅಮ್ಮ ಸೀತಾ ಮಾತೆ ಶ್ರೀರಾಮಚಂದ್ರ, ನನ್ನನ್ನು ರಕ್ಷಿಸುವರಾರು? ನನ್ನ ಮಕ್ಕಳನ್ನು ರಕ್ಷಿಸುವರ? ಶ್ರೀರಾಮ ಶ್ರೀರಾಮ ಶ್ರೀರಾಮ. ಚಡಪಡಿಸುತ್ತಿರುವ ನನ್ನ ಪತಿಯನ್ನು ಉಪಚರಿಸುವ ಯೋಗ್ಯತೆಯು ನನಗಿಲ್ಲದಾಯಿತೆ. ಅಯ್ಯೋ ಪರಮಾತ್ಮ. ಭರತಣ್ಣ, ಹೀಗೆ ಬಂದೆಯಾ? ಚಿಕ್ಕಪ್ಪನವರು ಕರೆತಂದೀಯಾ? ಎಲ್ಲರೂ ರೋಧಿಸಿದರೆ ಏಕೆ ಸುಮ್ಮನಿರುವೆ? ಏನಾಯಿತು? ಇದೇನು ನನ್ನ ವೇಷ ಭರತಣ್ಣ? ಏಕೆ ಮಾತನಾಡುತ್ತಿಲ್ಲ? ಯಜ್ಞ ವಿಘಾತಿ ಎಲ್ಲಿ ಭರತ? ಮಾರ್ಗ ಮಧ್ಯದಲ್ಲಿ ಬಿರುಗಾಳಿಗೆ ಸಿಕ್ಕಿ ಬೇರ್ಪಟ್ಟೆವು. ಹುಡುಕಿ ನಿರಾಶನಾಗಿ ಹಿಂದಿರುಗಿದೆ ಅಣ್ಣಾಜಿ. ಪ್ರಕೃತಿ ದೇವಿಯೂ ಅಡ್ಡಿಪಡಿಸುವ ಪ್ರಯತ್ನ. ಲಕ್ಷ್ಮಣನೊಡನೆ ಎಲ್ಲರೂ ಹೋಗಿ ತ್ವರಿತವಾಗಿ ಹುಡುಕಿ ಕರೆತನ್ನಿ. ಆಗಲಿ ಅಣ್ಣ. ಪ್ರಭು, ನ್ಯಾಯ ದೇವತೆಯನ್ನು ಧಿಕ್ಕರಿಸಿ ಚಂದ್ರಭಾನು ಮಹಾರಾಜರನ್ನು ನಿಮ್ಮ ವಚನಕ್ಕೆ ಬಲಿಪಶು ಮಾಡುವಿರಾ? ಇದು ನ್ಯಾಯ ಸಮ್ಮತವೇ ಪ್ರಭು? ಆಹಾ, ಏನು ಹೇಳಿದೆ ದೇವಿ? ನ್ಯಾಯ ದೇವತೆಯನ್ನು ವಂಚಿಸಿರುವಂತಹ ತಪ್ಪಿಸಗಿರುವನೆ. ಇದು ನಿಜವೇ ದೇವಿ? ದಯಮಾಡಿ ನನ್ನ ಅಪರಾಧವನ್ನು ಕ್ಷಮಿಸಿ ಪ್ರಭು. ಪ್ರಜಾಕೋಟಿಯನ್ನು ಸಂರಕ್ಷಿಸಬೇಕಾದ ರಾಜನೋರ್ವನು ಅಪರಾಧಿಯಾದದ್ದು ಹೇಗೆ? ಈ ನಿಮ್ಮ ವಚನ ದೀಕ್ಷೆ ಹೇಗೆ ಧರ್ಮ ಸಮ್ಮತ? ಇದನ್ನು ಲೋಕ ಮೆಚ್ಚುವುದೇ ಸ್ವಾಮಿ. ಯಜ್ಞ ಕುಂಡಕ್ಕೆ ಮೃಗರಾಜನ ತಲೆ ಕೆಡವಿದು ಪ್ರಜಾ ಸಂರಕ್ಷಣೆ ಇನ್ನೊಂದು ಮುಖವೆಂದು ನೀನು ಭಾವಿಸಿರುವೆಯಾ? ಇದು ಅಪರಾಧವಲ್ಲವೇ ದೇವಿ? ಮೃಗರಾಜನು ಉಪಟಳ ನೀಡಲು ಪ್ರೇರಣೆ. ಯಾಗದ ಸಂದರ್ಭದಲ್ಲಿ ಹೊಣೆ ಯಾರದು? ರಾಜನದ್ದಲ್ವೇ? ಇರಬಹುದು. ಪ್ರಜೆಗಳು, ಪ್ರಜಾಕೋಟೆಯು ಯಾಗಕ್ಕಿಂತಲೂ ದೊಡ್ಡದು. ಅದೇ ದೊಡ್ಡ ಯಾಗವಲ್ಲವೇ ಪ್ರಭು? ನಿನ್ನ ಎಲ್ಲ ಮಾತುಗಳನ್ನು ನಾನು ಒಪ್ಪುತ್ತೇನೆ ಸೀತಾ. ಆದರೆ ಮೃಗರಾಜನ ತಲೆ ಕೆಡಿದು ಯಜ್ಞ ಕುಂಡಕ್ಕೆ ಕೆಡವಿ ವಿಘಾತ ಮಾಡಿದ ವಿಚಾರ ಇಲ್ಲಿ ಮುಖ್ಯವಲ್ಲವೇ ದೇವಿ? ಪ್ರಜಾ ರಕ್ಷಣೆಯೇ ಬೇರೆ, ಆ ದಿಕ್ಕಿನಲ್ಲಿ ಇನ್ನೊಂದು ವ್ಯವಸ್ಥೆಯತ್ತ ಗಮನ ಹರಿಸಬಾರದೇನು? ಕರ್ತವ್ಯ ಮತ್ತು ಅದನ್ನು ಪಾಲಿಸುವ ಮಾರ್ಗ ಎರಡರಲ್ಲಿಯೂ ಜಾಗೃತಿ ಮುಖ್ಯವಲ್ಲವೇ? ಹೆಚ್ಚೇನು, ಈ ವಿತಂಡವಾದದಿಂದ ಯಾವ ಪ್ರಯೋಜನವೂ ಇಲ್ಲ. ನಾವು ಕರ್ಮಕ್ಕೆ ಮಾತ್ರ ಅಧೀನರು. ಸಮಾಧಾನ ತಂದುಕೋ ಸೀತಾ. ಕರ್ಮಕ್ಕೆ ಮಾತ್ರ ನಾವು ಅಧೀನರು, ಕರ್ಮಕ್ಕೆ ಮಾತ್ರ ನಾವು ಅಧೀನರು. ಸತ್ಯ ಧರ್ಮಗಳನ್ನು ವಿಮರ್ಶಿಸುತ್ತೆ ನನ್ನ ಅಭಿರಾಮನ ಬಾಯಿಂದ ಇಂಥ ಮಾತುಗಳೇ? ಅಯ್ಯೋ, ಕರುಣೆ ತೋರಿ. ಸೀತಾ ಸೀತಾ ಮಾತೆ, ನನ್ನ ಮಾಂಗಲ್ಯವನ್ನು ರಕ್ಷಿಸು. ಇಂದು ಈ ಅರಿಶಿನ ಕುಂಕುಮವನ್ನು ಉಳಿಸುವ ಭಾಗ್ಯವು ನಿನ್ನದಾಗಿರುವುದು. ನನ್ನ ಪತಿ ಮಕ್ಕಳನ್ನು ಅಗಲಿರುವೆನು. ನನಗೆ ನನ್ನ ಪತಿ ಮಕ್ಕಳನ್ನು ಕರುಣಿಸಿ ನನ್ನ ಮಾಂಗಲ್ಯ ಉಳಿಸು. ಇದೋ ಸೆರೆಗೊಡ್ಡಿ ಬೇಡುವೆನು ತಾಯಿ. ಇದೆಂಥ ಮಾತು ತಾಯಿ? ನಾನು ನಿನ್ನ ಮಾಂಗಲ್ಯವನ್ನು ರಕ್ಷಿಸುವುದೇ? ಇಂಥ ಭಯಂಕರವಾದ ದೃಶ್ಯವನ್ನು ನೋಡುವ ಪಾಪವು ನನ್ನದಾಯಿತೆ. ಇಲ್ಲ ತಾಯಿ, ಇಲ್ಲ. ನಾವು ಜಗದಾಂಬೆ ಮೊರೆ ಹೋಗುವುದನ್ನು ಬಿಟ್ಟು ಬೇರೆ ಮಾರ್ಗವೇ ನಮಗಿಲ್ಲ ತಾಯಿ, ನಮಗಿಲ್ಲ. ಅದು ಪ್ರಾಣೇಶ್ವರನು ಇತ್ತಲೇ ಬರುತ್ತಿರುವರು. ಅಮ್ಮ, ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ, ನಿನಗೂ ನನ್ನ ಮೇಲೆ ಕರುಣೆ ಇಲ್ಲವೇ? ನನ್ನ ಯಾವ ಪಾಪಕ್ಕಾಗಿ ಇಂಥ ಶಿಕ್ಷೆಯನ್ನು ಕೊಟ್ಟಿರುವೆ? ನನ್ನ ಪತಿಗೆ ಏಕೆ ಈ ರೀತಿ ಶಿಕ್ಷೆಯನ್ನು ನೀಡಿರುವೆ? ಈ ನನ್ನ ಕೊರಳಲ್ಲಿ ಮಾಂಗಲ್ಯ ಇರುವುದು ನಿನಗೆ ಬೇಡವೇ? ನನ್ನ ಕೈಗಳಲ್ಲಿ ಮಂಗಳ ದ್ರವ್ಯವಾದ ಈ ಬಳೆಗಳಿರುವುದು ನಿನಗೆ ಬೇಡವೇ? ಹಣೆಯಲ್ಲಿ ಕುಂಕುಮವಿರುವುದು, ಮುಡಿಯಲ್ಲಿ ಹೂ ಇರುವುದು, ಮುತ್ತೈದೆ ಸಂಕೇತವಾದ ಈ ಮೂಗತ್ತಿ ಇರುವುದು
ಇದನ್ನೆಲ್ಲವೂ ನೋಡಲು ನೀನು ಇಚ್ಛಿಸಿಲ್ಲವೇ? ವಿಧವೆಯಾದ ಶ್ವೇತ ವೇಷಧಾರಿಯಾದ ನನ್ನನ್ನು ನೀನು ನೋಡಲು ಬಯಸುವೆಯಾ? ಹೇಳು ಶ್ರೀರಾಮ, ಹೇಳು. ಈ ಚಿಕ್ಕಮ್ಮನನ್ನು ಶ್ವೇತ ವಸ್ತ್ರಧಾರಿಯಾಗಲು ನೀನೇ ಅಣಿ ಮಾಡುವೆಯಾ? ಇದೋ ನಿನ್ನ ಪಾದಗಳಿಗೆ ಈ ವಿಷಮ ಸಂಕಟದಲ್ಲಿ ನೊಂದು ನಿರ್ಜೀವನಾಗುವ ಪರಿಸ್ಥಿತಿಗೆ ವಿಧಾತನೂ ಕಾರಣದ ತಾಯಿ, ವಿಧಾತನೂ ಕಾರಣನು. ಅಮ್ಮ ರಾಮ, ನುಡಿದೆನಾ ಗುರುವಚನವರಿಯದೆ. ಶ್ರೀರಾಮ, ಅಮ್ಮ ಸೀತಾ, ನುಡಿದೆನಾ ಗುರುವಚನವರಿಯದೆ. ಇಹಲೋಕದ ನಿಂದೆಯಿದ ತಾಳೆನೆ ಶ್ರೀರಾಮ, ಅಮ್ಮ ಸೀತಾ, ಸೈಸಲ ಸದಳಮಾಗಿರ್ಪುದು ಜನಕನಂ ರಕ್ಷಿಸಲೇ. ಜನನಿ ಶೋಕವನಳಿಸಲೇ. ರಾಮ, ಶ್ರೀರಾಮ, ರಾಮ, ಮಾತಾ ಪಿತೃ ವಾತ್ಸಲ್ಯದ ಬಂಧಿತನಾಗಿ ವಚನ ಭ್ರಷ್ಟನಾಗಲಿ. ಈ ಅನುಬಂಧದ ವಿಷ ವರ್ತುಲದಲ್ಲಿ ಸಿಲುಕಿ ಅಪಖ್ಯಾತಿಗೆ ಗುರಿಯಾಗಲಿ. ಅಮ್ಮ, ಈ ನಿನ್ನ ಕಂದನ ತನ್ನ ಜೀವಿತಾವಧಿಯಲ್ಲಿ ಎಂದೂ ಸುಕೃತಿಯಾಗಿ ಬಹಳಲಿಲ್ಲ ತಾಯಿ. ನಿನಗೆ ಮಾಂಗಲ್ಯ ದಾನ ಮಾಡುವ ಅದೃಷ್ಟಶಾಲಿ ನಾನಲ್ಲ ತಾಯಿ, ನಾನಲ್ಲ. ನಾನು ಅಸಹಾಯಕನು, ನಿಮ್ಮ ಬಾಳ್ವೆಯ ಸಾವಿನ ಸಿಡಿ. ಕ್ಷಮಿಸು ಮಾತಾ. ವಿಖ್ಯಾತ ವಂಶದ ಅರಸನಾಗಿ ಭ್ರಷ್ಟ ರಾಜ ನಾನಾಗಲಾರೆ. ಅಂತಹ ಅಪಖ್ಯಾತಿಯವರೇ ಹೊತ್ತು ಬದುಕಲಾರೆನು ತಾಯಿ, ನಾನು ಬದುಕಲಾರೆ. ಹಾಗಾದರೆ ಶ್ವೇತ ವಸ್ತ್ರಧಾರಿಯಾಗಲು ನೀನೇ ನನಗೆ ಮಾರ್ಗವನ್ನು ತೋರಿಸುವೆಯಾ ಶ್ರೀರಾಮ? ಅಮ್ಮ, ಅನ್ಯ ಮಾರ್ಗವೇ ನನಗೆ ಕಾಣದು ತಾಯಿ, ಅನ್ಯ ಮಾರ್ಗವೇ ನನಗೆ ತೋರುದು. ಹಾಗಾದರೆ ನೀನು ನನಗೆ ಮಾಂಗಲ್ಯ ದಾನ ಮಾಡಲಾರೆ. ನನ್ನ ಪತಿಯೇ ಇಲ್ಲದ ಮೇಲೆ ನಾನು ಬದುಕಿರುವುದು ಸಹಧರ್ಮಿಗೆ ಸಮ್ಮತವಲ್ಲ. ನನ್ನ ಪತಿ ಇಲ್ಲದ ಮೇಲೆ ನನ್ನ ಶಿರಚ್ಛೇದನ ಮಾಡು. ನನ್ನ ಪತಿಯ ಪಾಪದಲ್ಲಿ ಸಹಧರ್ಮಿಯಾದ ನನಗೂ ಪಾಲಿಲ್ಲವೇ? ನಿನ್ನ ಈ ಆಜ್ಞೆಗೆ ನನ್ನ ಹೆಣವೇ ಸೇತುವೆಯಾಗಲಿ, ದಯಮಾಡಲಾದರೂ ನಿನ್ನ ಆಜ್ಞೆಯು ಪೂರ್ತಿಯಾಗುವುದು ಅಲ್ಲವೇ ಶ್ರೀರಾಮ? ನನಗೆ ಆಜ್ಞೆಯನ್ನು ಕೊಡು. ನಾನು ಉಳಿಯಲಾರೆ. ನನ್ನ ಪತಿಯೊಡನೆ ನಾನು ಹೋಗುವೆನು. ಅಯೋಧ್ಯೆಯ ಛತ್ರನು ರಕ್ತಸ್ರಾವವನ್ನು ಮಾಡುವಿರ. ಗಂಡನಿಲ್ಲದ ಬಾಳೇಕೆ? ಈ ಮಾಂಗಲ್ಯವು ಕುತ್ತಿಗೆಯಿಂದ ಕತ್ತರಿಸಿ ಬೀಳಲಿ. ದಯಮಾಡಿ ಅತ್ತೆಮ್ಮನ ಮಾತನ್ನು ನಡೆಸಿಕೊಡಿ ಪ್ರಭು, ದಯಮಾಡಿ ಅತ್ತೆಮ್ಮನ ಮಾತನ್ನು ನಡೆಸಿಕೊಡಿ. ಸ್ತ್ರೀ ಹತ್ಯೆಗೂ ನನ್ನನ್ನು ಪ್ರಚೋದಿಸುತ್ತಿರುವೆಯ ಸೀತಾ? ಸ್ತ್ರೀ ಹತ್ಯೆ ದೋಷಿಯಾಗುವ ಈ ನಿನ್ನ ಪತಿಯನ್ನು ನೋಡಲಿಚ್ಛಿಸುವೆಯಾ? ವಚನ ಭ್ರಷ್ಟನಾಗುವ ರಾಮನ ಅಪಖ್ಯಾತಿಯೂ ನಿನ್ನ ಬಯಕೆ ಬೇಡ ದೇವಿ. ನನ್ನ ಧ್ವನಿಗೆ ನೀನು ಕಂಪನ ತರಬೇಡ. ಕೇವಲ ದಟ್ಟವಾಗಿರುವ ಶರೀರದ ಅಸ್ತಿತ್ವವನ್ನು ಸುಟ್ಟು ಭಸ್ಮ ಮಾಡಬೇಡ ದೇವಿ. ನೀನು ನನ್ನ ಅಗತ್ಯ ಆಸರೆ, ನೀನೇ ಆಸರೆ. ಶ್ರೀರಾಮ, ರಾಮಚಂದ್ರ, ವಚನ ಪಾಲನೆಯ ಅಂತಿಮ ದಿನ ಇನ್ನು ಮಾತ್ರ. ಮಹಾಮಹಿಮನೆ, ಏಕೆ ನಿರಪರಾಧಿಯಾದ ನನ್ನ ಪತಿಗೆ ಯಾವ ಅಪರಾಧಕ್ಕೆ ಈ ಶಿಕ್ಷೆ? ನನ್ನ ಪತಿಯು ಮಾಡಿದ ಅಪರಾಧವಾದರೂ ಏನು?
ನನ್ನ ಪತಿ ಅಪರಾಧವನ್ನು ಕ್ಷಮಿಸಿ ಕ್ಷಮಿಸಿ, ನನ್ನ ಮಾಂಗಲ್ಯವನ್ನು ಉಳಿಸಿ. ಕ್ಷಮೆ ಕ್ಷಮೆ ಇಂದ್ರಲೋಕದಲ್ಲಿ ನಾರದವರನ್ನು ಬಂದ ಮಾಡಿ ಪ್ರಾರಂಭಿಸದೆ ಹೋದಕ್ಕೆ ವಿಘ್ನತನ ದುರಾತ್ಮನಿಗೆ ಕ್ಷಮೆ. ಹೆಂಡತಿಯನ್ನು ಕ್ಷಮೆ ಯಾಚಿಸಲು ಬಿಟ್ಟಿರುವ ಕ್ಷತ್ರಿಯ ಕುಲದ ಕಳಂಕ ದುರೂಪನಿಗೆ ಕ್ಷಮೆ. ರಾಜಋಷಿಗಳೇ, ಸ್ತ್ರೀಯರ ಮಾನಾಭಿಮಾನಕ್ಕೆ ಆತ್ಮಗೌರವಕ್ಕೆ ಧಕ್ಕೆಯನ್ನು ತರುತ್ತಿರುವ ಈ ನಿಮ್ಮ ಅವಹೇಳನ ಮಾತಿಗೆ ನನ್ನ ಧಿಕ್ಕಾರವಿರಲಿ. ಈ ನಿಮ್ಮ ಕೆಟ್ಟ ಚಾಳಿಗೆ ನನ್ನ ಧಿಕ್ಕಾರವಿರಲಿ. ಸೀತಾ, ಸ್ತ್ರೀಯರ ಘನತೆಯನ್ನು ನೀವೇನು ಬಂದಿರಿ? ಆಕೆ ಪಾತಿವ್ರತೆ ಪ್ರಭೆಯನ್ನು ಇಡೀ ಜಗತ್ತನ್ನೇ ಉಳಿಸಲಬಹುದು, ಅಳಿಸಲೂಬಹುದು. ಈ ನಿಮ್ಮ ಗರ್ವದ ಮಾತಿಗೆ ಈ ಸೀತೆಯ ಉತ್ತರವನ್ನು ಕೇಳಿ. ನಿಜವಾದ ಅಪರಾಧಿಯನ್ನು ಮಾತ್ರ ರಾಮಬಾಣ ಶಿಕ್ಷಿಸಲಿ. ಸ್ತ್ರೀಯರ ನಿದರ್ಶನಕ್ಕೆ ಇದೊಂದು ನಿದರ್ಶನವಾಗಲಿ. ಹಾ, ಹೊರಡಿ ಹೊರಡಿ ಇಲ್ಲಿಂದ. ಎಂತಹ ಶಪಥಗೈದೆ ಸೀತಾ. ಈ ನಿನ್ನ ಕೋಪೋದ್ರಿಕ್ತ ವರ್ತನೆ ನಿನ್ನ ಪತಿಗೆ ಶ್ರೇಯಸ್ಸು ತರುವುದೇ? ಪೂಜ್ಯರೇ, ಹೃದಯದ ದಾವಾನಲದಿಂದ ತತ್ತರಿಸಿರುವ ಜಾನಕಿಯ ವಿನಯವನ್ನು ಮನ್ನಿಸಿ. ನಾನು ಶ್ರೀರಾಮನು ವಚನ ಪಾಲಕನು. ಹೋಗಿ ಬನ್ನಿ ಪೂಜ್ಯರೇ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಸೀತಾ, ಏನಿದು ದೇವಿ? ನಾನೆಂದೂ ಕಂಡರಿಯದ ನೀನು ಉದ್ವೇಗ. ಏನಿದು ದೇವಿ? ದಯಮಾಡಿ ನನ್ನ ಅಪರಾಧವನ್ನು ಮನ್ನಿಸಿ ಪ್ರಭು. ಪತಿಯ ಹಿತ ಚಿಂತನೆಯನ್ನು ಅಪಾರ್ಥಕ್ಕೀಡು ಮಾಡುವುದೇ ಅದು ಯತಿಯಾಗಿ. ದಯಮಾಡಿ ನನ್ನನ್ನು ಕ್ಷಮಿಸಿ ಪ್ರಭು, ದಯಮಾಡಿ ನನ್ನನ್ನು ಕ್ಷಮಿಸಿ. ಸೀತಾ, ದುಗುಡ ಬೇಡ, ಸಮಾಧಾನ ತಂದುಕೋ ಸೀತಾ. ನೀವೀರ್ವರು ಹೋಗಿ ವಿಶ್ರಾಂತಿ ಪಡೆಯಿರಿ. ಯಾರನ್ನೇ ಅಲ್ಲಿ ಆಡುತ್ತಿರುವ ಮಕ್ಕಳನ್ನು ಇಲ್ಲಿಗೆ ಬರಮಾಡಿ. ಆದರೆ ನನ್ನ ಪರಿಚಯವನ್ನು ಮಾತ್ರ ತಿಳಿಸಬೇಡಿ. ಜಯ ಜಯ ರಾಮ, ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ. ರಾಮ ಜಯ ಜಯ ಶ್ರೀರಾಮ. ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ. ರಾಮ ಜಯ ಜಯ ಶ್ರೀರಾಮ. ರಮಣ ಭವಭಯಾರಣ ಅಗಣಿತ ಗುಣಧಾಮ. ರಾಮ ಅಗಣಿತ ಗುಣಧಾಮ. ಒಂದೇ ಬಾಳಲಿ ಕೊಂದನು ತಾಟಕ್ಕೆ ದಾನವಿಯ. ಬಾಲ್ಯದಿ ಒಂದೇ ಬಾನದಿ ಕೊಂದನು ತಾಟಕ್ಕೆ ದಾನವಿಯ. ಸ್ವಭಾವದ ಭಾರವಹಿಸಿದ ಗುರುವಿನ ಯಾಗದ ರಕ್ಷಣೆಯ. ಭಾರವದಿ ವಹಿಸಿದ ಗುರುವಿನ ಯಾಗದ ರಕ್ಷಣೆಯ. ರಾಮ ಭಾಗವಿರಾಮ, ಸರ್ವವಿರಾಮ, ಭಾಸ್ಕರ ಕುಲಸೋಮ. ರಾಮ ಜಯ ಜಯ ರಾಮ, ಜಯ ಜಯ ಶ್ಯಾಮ, ಜಯ ಜಯ ಶ್ರೀರಾಮ. ರಾಮ ಜಯ ಜಯ ಶ್ರೀರಾಮ. ಕಾಲರಮಣ ಭವಭಯಾರಣ ಅಗಣಿತ ಗುಣಧಾಮ. ರಾಮ ಅಗಣಿತ ಗುಣಧಾಮ.
ಪಿತೃವಾಕ್ಯ ಪರಿಪಾಲನೆಗಾಗಿ ಸಿಂಹಾಸನವನ್ನು ತೊರೆದ ಪಿತೃವಾಕ್ಯ ಪರಿಪಾಲನೆಗಾಗಿ ಸಿಂಹಾಸನವನ್ನೇ ತೊರೆದ ಸರ್ವಲ ನೀತಿಯ ರಕ್ಷಣೆಗಾಗಿ ವನವಾಸಕ್ಕೆ ನಡೆದ ರೀತಿಯ ರಕ್ಷಣೆಗಾಗಿ ವನವಾಸಕ್ಕೆ ನಡೆದ ಭರತನ ಮನದೋಳ್ ನೆಲೆಸಿಯ ರಾಮ ಜನಪದ ರಾಮ ಜನಪದ ರಾಮ ಸೋಮ ರಾಮ ಜಯ ಜಯ ರಾಮ ಜಯ ಗಣೇಶ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ನಕಿ ರಮಣ ಭವಭಯಾರಣ ಅಗಣಿತ ಗುಣಧಾಮ ರಾಮ ಅಗಣಿತ ಗುಣಧಾಮ ಹೊರಿದ ಮಾಯಾನುಭವನು ತರಲು ಹೊರಟನು ರಾಮನ. ಸಮಯವ ನಿಮ್ಮನ್ನು ಅಡೆದವರು ಮಹಾ ಪುಣ್ಯಶಾಲಿಗಳು. ನೀವು ಭಾಗ್ಯವಂತರೇ ಇರಬೇಕು. ಮಕ್ಕಳೇ, ನಿಮ್ಮ ತಂದೆ ತಾಯಿಗಳಾರು? ನಿಮ್ಮ ನಾಮಧೇಯವೇನು? ಹೌದು, ನಾವು ಗಣಪುಣ್ಯಶಾಲಿಗಳು. ನಮ್ಮ ಅದೃಷ್ಟವನ್ನು ನೀವು ಮಾತ್ರ ಬಯಸಬೇಡಿ. ನಮ್ಮ ಭಾಗ್ಯವನ್ನು ನೀವು ಖಂಡಿತ ಅಪೇಕ್ಷಿಸಬೇಡಿ. ಮೊದಲು ನಮ್ಮ ಪ್ರಶ್ನೆಗೆ ಉತ್ತರಿಸಿ. ಆಹಾ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರಿಸುತ್ತೇನೆ. ಆದರೆ ನೀವು ಮಾತ್ರ ಅಳಕೂಡದು. ಕರುಣಾ ಸಮುದ್ರನಾದ ಶ್ರೀರಾಮನು ನಿಮಗೆ ಗೊತ್ತೇ? ಓಹೋ, ಆತನ ನಾನು ಚೆನ್ನಾಗಿ ಬಲ್ಲೆ. ಆತನನ್ನು ನಾವು ನೋಡಬೇಕು. ಹಾ, ನಿರ್ದಯಿಯಿಂದ ನಿಮಗೇನಾಗಬೇಕು ಮಕ್ಕಳೇ? ಆ ನಮ್ಮ ಆತ್ಮಾಭಿರಾಮನು ದಯ ಸಮುದ್ರನು, ಕ್ಷಮಾಶೀಲನು, ಸಹೃದಯನು, ಉದಾತ್ತ ಧ್ಯೇಯವುಳ್ಳವನು, ಸತ್ಯಸಂಧನು, ನಿತ್ಯ ನಿರ್ಮಲನು. ಅವನನ್ನು ನಿರ್ದಯಿ ಎನ್ನುವುದು ಸರಿಯೇ? ಕೇವಲವಾದ ನಿನಗೆ ನ್ಯಾಯಶೀಲನಾದ ಧರ್ಮಿಷ್ಠನಾದ ಅವನ ಹೆಸರಿತ್ತು ಯೋಗ್ಯತೆ ಇದೆಯೇ? ಅವನನ್ನು ನಿಂದಿಸಿದ ಈ ಸ್ವಾಮಿ ದ್ರೋಹಿಯ ಮನೆಯಲ್ಲಿ ನಾವು ನಿಲ್ಲಬಾರದು. ಬಾ ಸುರೇಂದ್ರ, ಹೋಗೋಣ. ಸ್ವಲ್ಪ ನಿಲ್ಲಿ. ನನ್ನದು ತಪ್ಪಾಯಿತು. ಆತನನ್ನು ನಾನು ಸರ್ವದಾ ನಿಂದಿಸುವುದಿಲ್ಲ. ಆತನಿಂದ ನಿಮಗೇನಾಗಬೇಕು ಹೇಳಿ, ನಂತರ ಪರಿಚಯ ಮಾಡಿಸುತ್ತೇನೆ. ನಿರಪರಾಧಿಯಾದ ನಮ್ಮ ತಂದೆಗೆ ಶಿರಚ್ಛೇದನದ ಆಜ್ಞೆ ಏಕೆ ಮಾಡಿದೆ ಎಂದು ನಾವು ಕೇಳಿ ನ್ಯಾಯವನ್ನು ಪಡೆಯಬೇಕು. ಭರತಣ್ಣನನ್ನು ಅಪ್ಪಾಜಿಯನ್ನು ಅಯೋಧ್ಯೆಗೆ ಕರೆತರುವಾಗ ಅಮ್ಮಾಜಿ ಪ್ರಜ್ಞೆ ತಪ್ಪಿದರು. ಇದು ಸರಿಯೇ ಎಂದು ಕೇಳಬೇಕು. ನಾವು ಬರುತ್ತಿರುವಾಗ ಬಿರುಗಾಳಿಗೆ ಸಿಕ್ಕಿ ನಾವು ಬೇರೆ ಬೇರೆಯಾದೆವು. ಅದು ನಿಮ್ಮಿಂದಲೇ ಎಂದು ನಾವು ಕೇಳಬೇಡವೇ? ಅಮ್ಮ ಅಪ್ಪಾಜಿ ಯಾರು ಇಲ್ಲದ ಪರದೇಶಿಗಳು ನಾವು. ಇದು ಯಾವ ಪಾಪಕ್ಕೆ? ನಮ್ಮ ಯಾವ ಪಾಪಕ್ಕೆ ಹೀಗೆ ಮಾಡಿದೆ ಎಂದು ನಾವು ಕೇಳಬೇಡವೇ?
ಭಕ್ತರನ್ನು ರಕ್ಷಿಸಬೇಕಾದ ಭಗವಂತನೇ ಶಿಕ್ಷಿಸುವ ಔಚಿತ್ಯವನ್ನು ನಾವು ಪ್ರಶ್ನಿಸಬೇಕು. ವೇಳೆಯಾಗುತ್ತಿದೆ. ನಾವು ನಮ್ಮ ಅಮ್ಮನನ್ನು ಹುಡುಕಬೇಕು. ದಯಮಾಡಿ ಶ್ರೀರಾಮನನ್ನು ತೋರಿಸಿ ಪುಣ್ಯ ಕಟ್ಟಿಕೊಳ್ಳಿ. ನನ್ನ ಕರುಳ ಬಳ್ಳಿಗಳಿರ, ನೀವು ನನಗೆ ಸಿಕ್ಕಿದಿರಿ. ಕಂದ ಕಂದ, ಇಂದಿಗೆ ನನಗೆ ಸಂತೋಷವಾಯಿತು. ಕಂದ ಮಾತೆ, ನನ್ನ ವ್ರತವೂ ವ್ಯರ್ಥವಾಗಲಿಲ್ಲ. ನನ್ನ ಮಕ್ಕಳು ನನಗೆ ದೊರಕಿದರು. ನನ್ನ ವ್ರತಕ್ಕೆ ಪ್ರತಿಫಲವನ್ನು ನೀಡಿದೆ. ನನ್ನನ್ನು ಕ್ಷಮಿಸಿ ತಾಯಿ, ನಿನ್ನನ್ನು ನಿಂದಿಸಿದೆ. ಅಮ್ಮ, ನೀನಿಲ್ಲಿ ಏನು ಮಾಡುತ್ತಿರುವೆ? ಅಪ್ಪಾಜಿ ಸಿಕ್ಕಿದರೆ? ಅಪ್ಪಾಜಿ ಎಲ್ಲಮ್ಮ? ಅಪ್ಪಾಜಿ, ಅದರ ವಿಚಾರವನ್ನು ಆ ಮಹಿಮಾ ಮೂರ್ತಿಯನ್ನೇ ಕೇಳಿ ತಿಳಿದುಕೊಳ್ಳಿರಿ. ಆದರೆ ಅಣ್ಣ, ಇವರೇ ನಮ್ಮ ಮನೆ ದೇವರು. ಪ್ರಭು, ನಮ್ಮನ್ನು ತಬ್ಬಲಿ ಮಾಡುವಿರಾ? ನಮ್ಮನ್ನು ತಬ್ಬಲಿ ಮಾಡುವಿರಾ? ಮಕ್ಕಳೇ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನೀಗ ನಿರುತ್ತರನು. ಕಾಲವೇ ಎಲ್ಲವನ್ನೂ ಉತ್ತರಿಸುತ್ತದೆ. ಸೀತಾ, ಈ ಮಕ್ಕಳನ್ನು ಕರೆದೊಯ್ದು ಉಪಚರಿಸು.